ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಮ್ಮೆ ಊಹಿಸಿ, ವೈದ್ಯ ವಿಜ್ಞಾನವೇ ಕೈ ಚೆಲ್ಲಿ ಕುಳಿತಿರುವಾಗ ಕೇವಲ ಒಂದೇ ಒಂದು ಎಲೆ, ಹೌದು ಕೇವಲ ಒಂದೇ ಒಂದು ಎಲೆ ಮನುಷ್ಯನಿಗೆ ಮರುಜೀವ ನೀಡಬಲ್ಲದು ಎಂದರೆ ನೀವು ನಂಬುತ್ತೀರಾ? ಇದು ಕೇವಲ ಪುರಾಣ ಕಥೆಯಲ್ಲ. ನಮ್ಮ ಮನೆಯ ಇತ್ತಿರಲ್ಲಿ, ದೇವಸ್ಥಾನದ ಮೂಲೆಗಳಲ್ಲಿ ನಾವು ಕೇವಲ ಪೂಜೆಗೆ ಎಂದು ಬಳಸುವ ಈ ಮರದಲ್ಲಿ ಕ್ಯಾನ್ಸರ್, ಡಯಾಬಿಟಿಸ್ ಅಷ್ಟೇ ಅಲ್ಲ, ಸಾಕ್ಷಾತ್ ಯಮನನ್ನೇ ತಡೆಯುವ ಶಕ್ತಿ ಇದೆ. ಹೌದು, ಶಿವನಿಗೆ ಮೂರನೇ ಕಣ್ಣು ಇದೆ ಎಂದು ನಮಗೆ ಗೊತ್ತು. ಆದರೆ ಶಿವನಿಗೆ ಅರ್ಪಿಸುವ ಈ ಎಲೆಗೂ ಕೂಡ 3 ಕಣ್ಣುಗಳಿವೆ ಮತ್ತು ಆ ಕಣ್ಣುಗಳಲ್ಲಿ ನಿಮ್ಮ 3 ಜನ್ಮದ ಪಾಪ ಕಳೆಯುವ ಶಕ್ತಿ ಇದೆ ಅನ್ನೋದು ನಿಮಗೆ ಗೊತ್ತಾ? ಅಷ್ಟೇ ಅಲ್ಲ, ಯಾರ ದೃಷ್ಟಿಗೆ ಜಗತ್ತೇ ಎದರುತ್ತದೆಯೋ ಅಂತಹ ಶನಿ ಮಹಾತ್ಮನೇ ಸೋತು ತಲೆಬಾಗಿದ್ದು ಯಾವ ಮರದ ಮುಂದೆ ಅಂತ ಗೊತ್ತಾ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತನಾಡುತ್ತಿರುವ ಭೂಲೋಕದ ಸಂಜೀವಿನಿ ಶಿವನ ಪ್ರಿಯವಾದ ಬಿಲ್ವಪತ್ರೆ ಮರದ ಬಗ್ಗೆ. ಈ ವಿಡಿಯೋ ಮುಗಿಯುವಷ್ಟರಲ್ಲಿ ಈ ಮರದ ಒಂದೊಂದು ಎಲೆಯನ್ನ ನೀವು ಚಿನ್ನದಂತೆ ನೋಡಲು ಶುರು ಮಾಡುತ್ತೀರಿ. ಬನ್ನಿ, ತಡ ಮಾಡದೆ ಈ ಅದ್ಭುತ ರಹಸ್ಯವನ್ನ ಭೇದಿಸೋಣ. ಸ್ನೇಹಿತರೆ, ಆಯುರ್ವೇದದಲ್ಲಿ ಇದಕ್ಕೆ ಶಿವದ್ರುಮ ಅಂತ ಕರೀತಾರೆ. ಅಂದರೆ ಶಿವನ ಮರ ಅಂತ ಅರ್ಥ. ಇದು ಕೇವಲ ಮರವಲ್ಲ, ದೇವತೆಗಳ ಸ್ವರೂಪ. ಇದರ ಬೇರು, ತೊಗಟೆ, ಹಣ್ಣು ಎಲ್ಲವೂ ಮನುಷ್ಯನ ಒಂದೊಂದು ಕಾಯಿಲೆಗೆ ರಾಮಬಾಣ ಇದ್ದಂತೆ. ಮೊದಲನೆಯದ್ದಾಗಿ ಇಂದಿನ ಅತಿ ದೊಡ್ಡ ಸಮಸ್ಯೆ ಎಂದರೆ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ. ಬಿಲ್ವಪತ್ರೆಯ ಎಲೆಯಲ್ಲಿರುವ ಔಷಧೀಯ ಗುಣಗಳು ಮೇದೋಜೀರಕ ಗ್ರಂಥಿಯನ್ನ ಚುರುಕುಗೊಳಿಸಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಅದ್ಭುತವಾಗಿ ನಿಯಂತ್ರಿಸುತ್ತದೆ. ಆದರೆ ಎಚ್ಚರ, ಸಕ್ಕರೆ ಕಾಯಿಲೆಗೆ ಇದನ್ನ ಬಳಸುವಾಗ ನೀವು ಮಾಡುವ ಒಂದು ಸಣ್ಣ ತಪ್ಪು ಔಷಧಿಯನ್ನ ವಿಷವನ್ನಾಗಿ ಮಾಡಬಹುದು. ಇದರ ರಸವನ್ನ ಅತಿಯಾಗಿ ಸೇವಿಸದೆ ವೈದ್ಯರ ಸಲಹೆಯಂತೆ ಅಥವಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1-2 ಎಲೆ ಜಗಿಯುವುದು ಉತ್ತಮವಾಗಿರುತ್ತದೆ. ಅತಿರೇಕವಾದರೆ ಅಮೃತವು ವಿಷವಾಗುತ್ತದೆ ಅಲ್ಲವೇ? ಸ್ನೇಹಿತರೆ, ಇನ್ನು ಎರಡನೆಯದ್ದಾಗಿ ಈ ಮರದ ಹಣ್ಣು. ಇದನ್ನ ಬೇಲದ ಹಣ್ಣು ಎನ್ನುತ್ತಾರೆ. ಜೀರ್ಣಕ್ರಿಯೆಗೆ ಸಂಜೀವಿನಿ ಇದ್ದಾಗೆ. ಇಲ್ಲಿ ಒಂದು ಮ್ಯಾಜಿಕ್ ಇದೆ ಸ್ನೇಹಿತರೆ. ಇದೇ ಮರದ ಹಣ್ಣು ಒಂದೆಡೆ ಬೇದಿಯನ್ನ ಮಾಡಿಸಿದರೆ ಮತ್ತೊಂದೆಡೆ ಬೇದಿಯನ್ನ ನಿಲ್ಲಿಸುತ್ತದೆ. ಅದು ಹೇಗೆ ಸಾಧ್ಯ? ಉತ್ತರ ಇಲ್ಲಿದೆ ನೋಡಿ. ಹಣ್ಣು ಚೆನ್ನಾಗಿ ಮಾಗಿದ್ದರೆ ಅದು ಮಲಬದ್ಧತೆಯನ್ನ ನಿವಾರಿಸುತ್ತದೆ. ಅದೇ ಕಾಯಿ ಅರ್ಧಂಬರ್ಧ ಹಣ್ಣಾಗಿದ್ದರೆ ಅಥವಾ ಒಣಗಿಸಿದ ಕಾಯಿಯಾಗಿದ್ದರೆ ಅದು ಬೇದಿಯನ್ನ ತಕ್ಷಣ ನಿಲ್ಲಿಸುತ್ತದೆ. ಒಂದೇ ಹಣ್ಣು 2 ವಿರುದ್ಧ ಕೆಲಸಗಳನ್ನ ಮಾಡುತ್ತವೆ. ಇದಕ್ಕಾಗಿ ಇದನ್ನ ಬ್ರಹ್ಮವೃಕ್ಷ ಅಂತ ಕರೀತಾರೆ. ಸ್ನೇಹಿತರೆ, ಮೂರನೆಯದ್ದಾಗಿ ಪದೇ ಪದೇ ಶೀತ ಮತ್ತು ಜ್ವರ ಬರುವವರಿಗೆ ಬಿಲ್ವಪತ್ರೆಯ ಕಷಾಯ ಅಮೃತವಿದ್ದಂತೆ. ಆದರೆ ನಿಮಗಿದು ಗೊತ್ತಾ? ಈ ಕಷಾಯ ಕುಡಿಯುವುದಕ್ಕಿಂತ ಸ್ನಾನ ಮಾಡುವ ಮುನ್ನ ಒಂದು ವಿಶೇಷ ಎಣ್ಣೆಯ ಜೊತೆ ಈ ಎಲೆಯನ್ನ ಸೇರಿಸಿ ಹಚ್ಚಿಕೊಂಡರೆ ಸ್ನಾನದ ನಂತರ ಬರುವ ಸೀನು ಮತ್ತು ಶೀತ ಶಾಶ್ವತವಾಗಿ ಮಾಯವಾಗುತ್ತದೆ. ಆ ಎಣ್ಣೆ ಯಾವುದು ಅಂತೀರಾ? ಅದೇ ಆ ಅಪ್ಪಟ ಎಳ್ಳೆಣ್ಣೆ. ಸ್ನೇಹಿತರೆ, ಆರೋಗ್ಯದ ವಿಷಯ ತಿಳಿಯಿತು. ಈಗ ಬರೋಣ ಇದರ ಹಿಂದಿರುವ ರೋಚಕ ಪುರಾಣ ಕತೆಗೆ. ಶನಿ ಹಿಡಿದರೆ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬ ಮಾತಿದೆ. ಆದರೆ ಸಾಕ್ಷಾತ್ ಶಿವನನ್ನೇ ಹಿಡಿಯಲು ಹೋದ ಶನಿಗೆ ಏನಾಯಿತು ಗೊತ್ತಾ? ಸ್ನೇಹಿತರೆ, ಒಮ್ಮೆ ಶನಿ ದೇವರು ಕೈಲಾಸಕ್ಕೆ ಬಂದು ಶಿವನಿಗೆ ಒಂದು ಸವಾಲು ಹಾಕುತ್ತಾರೆ. ಮಹಾದೇವ, ನಾಳೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಾನು ನಿಮ್ಮ ಮೇಲೆ ವಕ್ರ ದೃಷ್ಟಿ ಬೀರುತ್ತೇನೆ. ನಿಮಗೆ ಸಾಧ್ಯವಾದರೆ ನನ್ನಿಂದ ತಪ್ಪಿಸಿಕೊಳ್ಳಿ ಎನ್ನುತ್ತಾರೆ. ಶಿವನು ನಗುತ್ತಾ ಒಪ್ಪಿಕೊಳ್ಳುತ್ತಾನೆ. ಮರುದಿನ ಬೆಳಗಾಯಿತು. ಶನಿದೇವ ಶಿವನಿಗಾಗಿ ಹುಡುಕಾಟ ಆರಂಭಿಸಿದರು. ಆದರೆ ತ್ರಿಲೋಕ ಸಂಚಾರಿ ಶಿವ ಎಲ್ಲಿ ಹೋದರು? ಪಾತಾಳ, ಸ್ವರ್ಗ, ಎಲ್ಲಿಯೂ ಶಿವನಿಲ್ಲ. ಅಸಲಿಗೆ ಶಿವನು ಶನಿಯ ದೃಷ್ಟಿಗೆ ಸಿಗಬಾರದೆಂದು ಭೂಲೋಕಕ್ಕೆ ಬಂದು ಒಂದು ದಟ್ಟವಾದ ಬಿಲ್ವಪತ್ರೆ ಮರದ ರೂಪವನ್ನ ತಾಳಿ ಆ ಮರದ ಎಲೆಗಳ ಮರೆಯಲ್ಲಿ ಅದೃಶ್ಯನಾಗಿ ಅವಿತು ಕುಳಿತನು. ಇಡೀ ದಿನ ಕಳೆಯಿತು. ಸೂರ್ಯ ಮುಳುಗಿದ ಮೇಲೆ ಶಿವನು ಅಬ್ಬಾ, ಶನಿಯ ಕಾಟ ಮುಗಿಯಿತು ಎಂದು ನಗುತ್ತಾ ಬಿಲ್ವ ವೃಕ್ಷದಿಂದ ಹೊರಬಂದನು. ಆಗ ಅಲ್ಲಿಯೇ ಕಾಯುತ್ತಿದ್ದ ಶನಿದೇವ ಪ್ರತ್ಯಕ್ಷನಾಗಿ ನಮಸ್ಕರಿಸಿದನು. ಶಿವನು, ಏನಯ್ಯ ಶನಿ, ನನ್ನನ್ನ ಹಿಡಿಯಲು ನಿನಗೆ ಸಾಧ್ಯವಾಗಲಿಲ್ಲವಾ ಎಂದು ರೇಗಿಸಿದರು. ಆಗ ಶನಿ ನೀಡಿದ ಉತ್ತರ ಕೇಳಿ ಶಿವನೇ ದಂಗಾದನು. ಶನಿ ಹೇಳಿದರು,
ಪ್ರಭು, ನನ್ನ ದೃಷ್ಟಿ ನಿಮ್ಮ ಮೇಲೆ ಬಿದ್ದ ಕಾರಣಕ್ಕಾಗಿಯೇ ಅಲ್ಲವೇ ತ್ರಿಲೋಕ ಒಡೆಯನಾದ ನೀವು ಕೈಲಾಸ ಬಿಟ್ಟು ಬಂದು ಈ ಕಾಡಿನಲ್ಲಿರುವ ಮರದ ಪೊಟರೆಯ ಒಳಗೆ ಇಡೀ ದಿನ ಬಂದಿಯಾಗಿ ಕುಳಿತುಕೊಳ್ಳುವಂತಾಯಿತೋ? ಇದೇ ಅಲ್ಲವೇ ಶನಿಯ ಪ್ರಭಾವ ಎಂದು ನಕ್ಕರು. ಶನಿಯ ಜಾಣ್ಮೆಗೆ ಶಿವ ಮೆಚ್ಚಿದನು. ಅಂದಿನಿಂದ ಶಿವನು ಯಾರು ಈ ಬಿಲ್ವಪತ್ರದ ಮರದ ಕೆಳಗೆ ಅಥವಾ ಬಿಲ್ವಪತ್ರೆಯಿಂದ ನನ್ನನ್ನ ಪೂಜಿಸುತ್ತಾರೋ ಅವರಿಗೆ ಶನಿ ದೋಷ ತಟ್ಟುವುದಿಲ್ಲ ಎಂದು ವರ ನೀಡಿದನು. ಹಾಗಾಗಿಯೇ ಸ್ನೇಹಿತರೆ, ಶನಿ ಕಾಟ ಇರುವವರು ಬಿಲ್ವಪತ್ರೆ ಅರ್ಚನೆ ಮಾಡಿದರೆ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತದೆ. ಸ್ನೇಹಿತರೆ, ಶಿವನ ವಿಷಯವಾಯಿತು. ಈಗ ಸಂಪತ್ತಿನ ವಿಷಯಕ್ಕೆ ಬರೋಣ. ಬಿಲ್ವ ಮರವನ್ನ ಶ್ರೀವೃಕ್ಷ ಅಥವಾ ಲಕ್ಷ್ಮಿಯ ಮನೆ ಎಂದು ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯು ತಪಸ್ಸಿನ ಫಲವಾಗಿ ಈ ಮರ ಹುಟ್ಟಿತು. ನಿಮ್ಮ ಮನೆಯಲ್ಲಿ ಎಷ್ಟೇ ದುಡಿದರೂ ಹಣ ನಿಲ್ಲುತ್ತಿಲ್ಲವೇ? ಹಾಗಾದರೆ ಒಂದು ಚಿಕ್ಕ ಕೆಲಸ ಮಾಡಿ. ಪ್ರತಿ ಶುಕ್ರವಾರ ಸಂಜೆ ಈ ಮರದ ಕೆಳಗೆ ತುಪ್ಪದ ದೀಪ ಹಚ್ಚಿ ನೋಡಿ. ಸಾಕ್ಷಾತ್ ತ್ರಿಮೂರ್ತಿಗಳು ಮತ್ತು ಲಕ್ಷ್ಮಿಯನ್ನ ಮನೆಗೆ ಆಹ್ವಾನಿಸಿದಂತೆ. ಆದರೆ ಎಲೆ ಕೀಳುವಾಗ ಎಚ್ಚರವಿರಲಿ. ಸೋಮವಾರ, ಅಮಾವಾಸ್ಯೆ, ಹುಣ್ಣಿಮೆ, ಚತುರ್ಥಿ ಅಥವಾ ಸಂಜೆ ವೇಳೆ ಬಿಲ್ವಪತ್ರೆಯನ್ನ ಕೀಳಲೇಬಾರದು. ಹಾಗಾದರೆ ಸೋಮವಾರ ಪೂಜೆ ಮಾಡುವುದು ಹೇಗೆ? ಇಲ್ಲೊಂದು ರಹಸ್ಯವಿದೆ. ಬಿಲ್ವಪತ್ರೆಗೆ ಮಾತ್ರ ಇರುವ ವಿಶೇಷ ಶಕ್ತಿ ಏನೆಂದರೆ ಇದು ಎಂದಿಗೂ ನಿರ್ಮಾಲ್ಯ ಅಂದರೆ ಅಶುದ್ಧವೇ ಆಗುವುದಿಲ್ಲ. ಒಮ್ಮೆ ದೇವರಿಗೆ ಏರಿಸಿದ ಎಲೆಯನ್ನ ನೀರಿನಲ್ಲಿ ತೊಳೆದು ಮತ್ತೆ ಮತ್ತೆ ಪೂಜೆಗೆ ಬಳಸಬಹುದು. ಬೇರೆ ಯಾವ ಎಲೆಗೂ ಈ ಶಕ್ತಿ ಇಲ್ಲ. ಈ ಎಲೆಯಲ್ಲಿರುವ 3 ದಳಗಳು ಅಂದರೆ ತ್ರಿಗುಣ, ತ್ರಿಕಾಲ ಮತ್ತು ಶಿವನ ತ್ರಿನೇತ್ರದ ಸಂಕೇತ. ಯಾರು ಈ 3 ದಳದ ಎಲೆಯನ್ನ ಶಿವಲಿಂಗದ ಮೇಲೆ ಅರ್ಪಿಸುತ್ತಾರೋ ಅವರು 3 ಜನ್ಮದ ಪಾಪಗಳು ಪರಿಹಾರವಾಗುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ಮಂಚದ ಮೇಲೆ ಮಲಗಿದವರನ್ನ ಬದುಕಿಸಬಲ್ಲ ಶಕ್ತಿ ಇರುವ ಆ ಎಲೆ ಕೇವಲ ಔಷಧಿಯಲ್ಲ, ಅದು ಭಕ್ತಿಯ ಸಂಕೇತ. ತ್ರಿದಳಂ ತ್ರಿಗುಣಕಾರಂ ತ್ರಿನೇತ್ರಂ ಚರಿತ್ರಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ಒಂದೇ ಒಂದು ಬಿಲ್ವಪತ್ರೆ ಅರ್ಪಿಸಿದರೂ ಸಾಕು, ಶಿವ ಒಲೆಯುತ್ತಾನೆ. ನಿಮ್ಮ ಮನೆಯ ಹತ್ತಿರವು ಬಿಲ್ವಪತ್ರೆ ಮರ ಇದೆಯಾ? ಅಥವಾ ನೀವು ಯಾವತ್ತಾದರೂ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸಿ ಪವಾಡ ಕಂಡಿದ್ದೀರಾ? ನಿಮ್ಮ ಅನುಭವಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಒಂದು ಲೈಕ್ ಕೊಡಿ. ಮರೆಯದೆ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ನಮಃ ಶಿವಾಯ ಎಂದು ಬರೆಯುವ ಮೂಲಕ ಆ ಭಗವಂತನ ಕೃಪೆಗೆ ಪಾತ್ರರಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ, ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ.